ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಮಂತ್ರಾಲಯದಲ್ಲಿ ಸಿಗುವಂತಹ ಒಂದು ಅದ್ಭುತವಾದ ಪ್ರಸಾದದ ಬಗ್ಗೆ ಇದೆ. ಪ್ರಸಾದ ಅಂದರೆ ನಿಮಗೆ ಪರಿಮಳ ಪ್ರಸಾದ ನೆನಪಾಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೊಂದು ಅದ್ಭುತವಾದ ಶಕ್ತಿಯುತವಾದಂಥ ಪ್ರಸಾದದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದೇನಂದ್ರೆ ವೀಕ್ಷಕರೇ, ಮೃತ್ತಿಕೆ. ಈ ಮೃತ್ತಿಕೆಯನ್ನು ನೀವು ಮನೆಗೆ ತಂದಿದ್ದೇ ಆದರೆ ಮಂತ್ರಾಲಯದಿಂದ ನಿಮ್ಮ ಮನೆಗೆ ಸಾಕ್ಷಾತ್ ರಾಯರ ಆಗಮನ ಆಗಿರುತ್ತೆ. ಈ ಮೃತ್ತಿಕೆ ತಯಾರಾಗೋದು ಹೇಗೆ ಅಂದರೆ, ಮಂತ್ರಾಲಯದಲ್ಲಿರುವಂತಹ ತುಳಸಿ ವನದಿಂದ ಮಣ್ಣನ್ನು ತಂದು ಬೃಂದಾವನದ ಮೇಲಿಟ್ಟು ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿದಂಥ ಮಣ್ಣಿಗೆ ಮೃತ್ತಿಕೆ ಅಂತ ಕರೀತಾರೆ. ಆ ಮೃತ್ತಿಕೆಯಲ್ಲಿ ಸಾಕ್ಷಾತ್ ರಾಯರೇ ಇರ್ತಾರೆ. ಸೊ ಈ ಮೃತ್ತಿಕೆ ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಮಂತ್ರಾಲಯದಿಂದ ಎಷ್ಟು ದೂರ ಹೋಗಬೇಕು ಅಂತ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್, ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಈ ಮೃತ್ತಿಕೆಯನ್ನು ಮಂತ್ರಾಲಯದಿಂದ ತರೋದನ್ನು ಮರಿಬೇಡಿ. ಸಾಕ್ಷಾತ್ ರಾಯರ ಆಗಮನ ನಿಮ್ಮ ಮನೆಗೆ ಆಗುತ್ತೆ. ರಾಯರೇ ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಇದರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್. ದಯವಿಟ್ಟು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ.